ಓಕೆ ಸರ್. ವಿಷಯ ಏನಂತಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀರಾಮುಲು ಅವರು ಹೇಳಿದಾಗೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಅನ್ನೋದೇ ಇದ್ದಿದೆ. ಇವತ್ತು ಒಂದು ವಾರ ಆಯಿತು, ಒಂದೇ ಒಂದು ದಿನ ಬೆಳಿಗ್ಗೆ ಬಂದು ಒಂದು ICC ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ನೀರಿದೆ ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಮತ್ತು ವಿಶೇಷವಾಗಿ ರಾಮುಲವರು ಹೇಳಿದಾಗೆ ಈ ಭಾಗದಲ್ಲಿ ಜನರಿಗೆ ಇವತ್ತು ನಮ್ಮ 4 ಜಿಲ್ಲೆಗಳಿಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಈ 4 ಜಿಲ್ಲೆಗಳ ಜೀವನಾಡಿ ಇದೆ. ಇವತ್ತು ಕುಡಿಯೋ ನೀರಿಗೆ ಇವತ್ತು ಒಂದು ವ್ಯವಸ್ಥೆ ಆಗಿದ್ರು ಕೂಡ ಸೈಮಲ್ಟೇನಿಯಸ್ ಆಗಿ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರದಲ್ಲಾಗಿರ್ಬೋದು, ಬೊಮ್ಮಾಯಿ ಅವರಾಗಿರ್ಬೋದು, ಒಟ್ಟಾರೆ BJP ಸರ್ಕಾರಗಳಲ್ಲಿ 25 TMC ನೀರು ಇದ್ದಾಗಲೂ ಕೂಡ ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ನೀರು ಬಿಟ್ಟಿರುವಂಥ ಉದಾಹರಣೆಗಳಿದೆ. ಇವತ್ತು 37-38 TMC ಇದೆ, ಜೊತೆಗೆ 1500 ಕ್ಯೂಸೆಕ್ ಇನ್ಫ್ಲೋ 15,000 ಇನ್ಫ್ಲೋ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ರೈತರಿಗೆ ತುಂಬ ಅತಿ ಸುಲಲಿತವಾಗಿ ನೀರನ್ನು ಬಿಡುವಂಥ ಕೆಲಸ ಮಾಡಿ ಈ ರೀತಿಯಲ್ಲಿ ಇವತ್ತೇನು ರೈತರೆಲ್ಲರೂ ಕೂಡ ಇವತ್ತು ಮನೆ ಬಿಟ್ಟು ಟ್ರ್ಯಾಕ್ಟರ್ಗಳಲ್ಲಿ, ಬೈಕ್ಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಇವತ್ತೇನು ಹೋರಾಟ ಮಾಡಲಿಕ್ಕೆ ಬಂದಿದ್ದಾರೆ, ಇದನ್ನ ಇವತ್ತು ಈ ರಾಜ್ಯ ಸರ್ಕಾರದ, ಈ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗಿತ್ತು. ಅದನ್ನು ರಾಘವೇಂದ್ರ ಹಿಟ್ನಾಳ್ ಅವರು ನಿನ್ನೆ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದನ್ನು ನಾನು ನೋಡಿದೆ. ಅಂದರೆ ಅವರು ಯಾವ ರೀತಿ ಅಂದರೆ ಒಂದು ಗಾಬರಿಗೊಂಡು, ಅಂದರೆ ರೈತರು ರುಚಿಗೆಳ್ತಾ ಇದ್ದಾರೆ ಅನ್ನೋಂಥ ಒಂದು ಗಾಬರಿಯಲ್ಲಿ ಅವರು ನಿನ್ನೆ ಮಾಡಿರುವಂಥ ಕೆಲಸ ಅಂತಂದರೆ, ಕುಡಿಯೋದಕ್ಕೆ ನೀರು ಬಿಟ್ಟಿರೋದು ನಿಮಗೂ ಗೊತ್ತು, ಮಾಧ್ಯಮ ಸ್ನೇಹಿತರಿಗೆ ಮತ್ತು ನಮಗೂ ಗೊತ್ತಿರೋದು. ಆದರೆ ಆ ಸ್ಟೇಟ್ಮೆಂಟ್ ತಾವು ನೋಡಿದರೆ ಕನ್ಫ್ಯೂಷನ್ನಲ್ಲಿ ಇವತ್ತು ನಾನು ಗೌರವ್ ಗುಪ್ತಾ ಅವ್ರ ಜೊತೆ ಮಾತಾಡಿದೆ, ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತಾಡಿದೆ. ನೀರು ಬಿಡ್ತಾರೆ, ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತು ಅವರು ಹೇಳಿರುವಂಥದ್ದು. ಅವರು ಇವತ್ತು ರೈತರು ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಕುಡಿಯೋ ನೀರು ಜೊತೆಗೆ ಕೃಷಿಗೂ ಕೂಡ ನಾವು ನೀರನ್ನು ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಬಹಳ ದೊಡ್ಡ ಮನುಷ್ಯ ಆಗ್ತಾ ಇದ್ದಾರೆ. ಈ ರೀತಿ ರೈತರನ್ನ ಗೊಂದಲಕ್ಕೆ ಸೃಷ್ಟಿ ಮಾಡಿ ಇವತ್ತು ನಾವು ಮಾಡ್ತಾ ಇರುವಂಥ ಹೋರಾಟ ಇದು ಒಂದು ರೀತಿ ವಿಫಲ ಆಗಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಯಿಂದ ಅವ್ರು ಮಾಡಿರುವಂಥ ಒಂದು ವಿಡಿಯೋ ಹೇಳಿಕೆಗಳು ತುಂಬಾ ತಪ್ಪದು. ನೀರೇ ಖಾಲಿ ಆಗಿದೆ, ಆ ಕಡೆ ತಮಿಳುನಾಡಿಗೆ ನೀರು ಬಿಡ್ತೀರಾ ಅಂದ್ರೆ ತಮಿಳುನಾಡು ಸರ್ಕಾರದ ಜೊತೆನಲ್ಲಿ ನಿಮ್ಮ ಸರ್ಕಾರ ಇರಬೇಕು. ರೈತರು ಕರ್ನಾಟಕದಲ್ಲಿ ಏನಾದ್ರು ಸಾಯ್ಲಿ, ಅಲ್ಲಿ ನೀರು ಬಿಡ್ತೀರಾ. ಇಲ್ಲಿ ರೈತರು ಸಾಯ್ಲಿ, ನೀರು ಬಿಡಲ್ಲ ಅಂತೀರಾ. ಏನ್ ನಿಮ್ಮ ಸರ್ಕಾರದ ನಿಲುವೇನು, ಧೋರಣೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಬರ ಘೋಷಣೆ ಮಾಡಿ ಅಂದ್ರೆ ಬರ ಘೋಷಣೆ ಮಾಡ್ತಾ ಇಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಇಷ್ಟೊತ್ತಿಗೆ ಆಲ್ರೆಡಿ ಮೊದಲನೇ ಹಂತದ ಪರಿಹಾರವನ್ನು ಕೊಟ್ಟಿದ್ರು. ಒಬ್ಬರೇ ಮಂತ್ರಿ ಇದ್ರು ಅವಾಗ CM. ನಿಮ್ಮಲ್ಲಿ 14 ಜನ ಇದ್ದೀರಿ. ನಿಮ್ಮ ಹೈಕಮಾಂಡ್ ಹಿಂಗಿದೆ, 4 ಜನ ಹೋಗಿ ಡೆಲ್ಲಿನಲ್ಲಿ 40 ಜನ ಶಾಸಕರು, 14 ಜನ ಮಂತ್ರಿಗಳು ಕುತ್ಕೊಂಡ್ರೆ ಕ್ಯಾರೆ ಅನ್ನಲ್ಲ, 5 ನಿಮಿಷ ಅಪಾಯಿಂಟ್ಮೆಂಟ್ ಕೊಡಲ್ಲ ನಿಮ್ಮ ಹೈಕಮಾಂಡ್. ನಿಮ್ಮ ಪರಿಸ್ಥಿತಿ ಹಿಂಗಿದೆ. ಈ ಕಡೆ ರೈತರ ವಿರುದ್ಧ ನಿಮ್ಮ ನಿಲುವುಗಳು. ಹಾಗಾಗಿ ಕೂಡಲೇ ಇವತ್ತು ಎನಿ ಕಂಡೀಷನ್, ವಾಟ್ ಮೇ ಇಟ್ ಕಮ್ ಅಟ್ ಎನಿ ಕಂಡೀಷನ್, ನೀರನ್ನ ಕಾಲುವೆಗಳಿಗೆ ಬಿಡಬೇಕು. ಅದಕ್ಕೆ ಪಾದಯಾತ್ರೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.